ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಹೊಸ ಟ್ವಿಸ್ಟ್. ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಬಿಜೆಪಿಯ ಜೀವರಾಜ್ಗೆ ಲೀಡ್. 52 ಮತಗಳ ಮುನ್ನಡೆ. ಗೆಲುವಿನ ಬಗ್ಗೆ ಅಧಿಕೃತ ಘೋಷಣೆ ಮಾತ್ರ ಬಾಕಿ ಅನ್ನೋ ಮಾಹಿತಿ. ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಅವರೇ ಗೆದ್ದಿದ್ದಾರೆ. ಅಧಿಕೃತ ಘೋಷಣೆಗೂ ಮೊದಲೇ ಬಿಜೆಪಿ ನಾಯಕರು ಕಾರ್ಯಕರ್ತರ ಸಂಭ್ರಮಾಚರಣೆ. ತಡರಾತ್ರಿಯೇ ಚಿಕ್ಕಮಗಳೂರಲ್ಲಿ ಸೆಲೆಬ್ರೇಟ್ ಮಾಡಿದ ಬೆಂಬಲಿಗರು. ಜನರ ಆಶೀರ್ವಾದದಿಂದ ಗೆದ್ದ ಜೀವರಾಜ್ಗೆ ಅನ್ಯಾಯ ಮಾಡಿದ್ರು. ಕುತಂತ್ರವನ್ನ ನಿಲ್ಲಿಸಬೇಕು ಎಂದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಸತ್ಯಕ್ಕೆ ಜಯ ಸಿಕ್ಕಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಎಕ್ಸ್ನಲ್ಲಿ ಪೋಸ್ಟ್. ಶೃಂಗೇರಿ ಒಂದು ದೊಡ್ಡ ಕಾನ್ಸ್ಪಿರಸಿ. ಇಂತಹ ಕ್ರಿಮಿನಲ್ ಆಕ್ಟಿವಿಟಿ ಮಾಡ್ತಾರೆ ಅಂತ ಯಾರು ಊಹೆ ಮಾಡಿರಲಿಲ್ಲ. ರಿಪೋರ್ಟ್ ಬಂದಿದೆ, ಸ್ಟಡಿ ಮಾಡ್ತೀನಿ ಎಂದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್. ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆಯಿಂದ ಕಂಗೆಟ್ಟ ಹೋಟೆಲ್ ಉದ್ಯಮ. ಜಿಎಸ್ಟಿ ಕಡಿಮೆ ಮಾಡಿ ಉದ್ಯಮವನ್ನ ಉಳಿಸಿ ಅಂತ ಡಿಮ್ಯಾಂಡ್. ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರ ಬರೆದ ಹೋಟೆಲ್ ಅಸೋಸಿಯೇಷನ್. ಗ್ಯಾಸ್ ಬೆಲೆ ಏರಿಕೆ ಆಗಬಾರದು, ಎಲ್ಲ ಸರಿ ಮಾಡಬೇಕು ಅಂತ ನಾನು ಒತ್ತಾಯ ಮಾಡಿದ್ದೇನೆ. ಸಿಎಂ ಮೂಲಕವೂ ಪತ್ರವನ್ನ ಬರೆಯಲಾಗಿದೆ. ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಪ್ರತಿಕ್ರಿಯೆ. ಪ್ರೀತಿಸಿ ಮದುವೆಯಾದ ಮಹಿಳೆಗೆ ಕೈಕೊಟ್ಟ ಮನೆಯವರ ಒತ್ತಡಕ್ಕೆ ಮಣಿದು ಮತ್ತೊಬ್ಬಾಕಿಯ ಜೊತೆ ಮದುವೆ. ದೊಡ್ಡಬಳ್ಳಾಪುರದಲ್ಲಿ ಹಸೆಮಣೆ ಏರುವಾಗಲೇ ಮದುವೆ ನಿಲ್ಲಿಸಿದ ಮೊದಲ ಹೆಂಡತಿ ಠಾಣೆಗೆ ಕರ್ಕೊಂಡು ಹೋಗಿ ಪೊಲೀಸರಿಂದ ದಾಖಲೆಗಳ ಪರಿಶೀಲನೆ. ಸಿಎಂ ಬದಲಾವಣೆಗೆ ಹೈಕಮಾಂಡ್ಗೆ ಕಾಡ್ತಿದೆಯಾ ಭೀತಿ? ಮಾಸ್ ಲೀಡರ್ನ ಬದಲಿಸಿದ್ರೆ ಕಾಂಗ್ರೆಸ್ಗೆ ಭವಿಷ್ಯದ ಆತಂಕ. ಅಹಿಂದ ನಾಯಕನಿಗೆ ಪರ್ಯಾಯ ಸಿಕ್ಕಿಲ್ಲ, ಅದಕ್ಕೆ ಹೈಕಮಾಂಡ್ ಚಕಾರ ಎತ್ತುತ್ತಿಲ್ಲ ಅನ್ನೋ ಚರ್ಚೆ. ಮಾಜಿ ಸಿಎಂ ಯಡಿಯೂರಪ್ಪ ಭೇಟಿಯಾದ ಬಿಎಲ್ ಸಂತೋಷ್. ಅಭಿಮಾನೋತ್ಸವದ ಬಳಿಕವೂ ಆಕ್ಟಿವ್ ಆಗಿ ಪಕ್ಷ ಸಂಘಟನೆಗೆ ಇನ್ನಷ್ಟು ಶಕ್ತಿ ತುಂಬಿ ಅಂತ ಮನವಿ. 2028ಕ್ಕೂ ಬಿಎಸ್ವೈ ನಾಯಕತ್ವದ ನಿರೀಕ್ಷೆಯಲ್ಲಿ ಹೈಕಮಾಂಡ್. ನಾಳೆ ದಾವಣಗೆರೆ ದಕ್ಷಿಣ ಬಾಗಲಕೋಟೆ ಉಪಚುನಾವಣೆಯ ಕೌಂಟಿಂಗ್. ಮತ ಎಣಿಕೆ ಕೇಂದ್ರದ ಸುತ್ತ 100 ಮೀಟರ್ ನಿಷೇಧಾಜ್ಞೆ ಜಾರಿ. ಅಗತ್ಯ ಸಿದ್ಧತೆ. ಅಹಿತಕರ ಘಟನೆ ನಡೆಯದಂತೆ ಬಿಗಿ ಭದ್ರತೆ. ಸಚಿವರನ್ನ ಮಂಡ್ಯದ ರಸ್ತೆಯಲ್ಲಿ ಓಡಾಡೋಕೆ ಬಿಡಲ್ಲ. ಸ್ವಪಕ್ಷದ ಎಂಸಿ ಸುಧಾಕರ್ ವಿರುದ್ಧ ಗುಡುಗಿದ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್. ಮಂಡ್ಯ ವಿವಿ ಮುಚ್ತೀವಿ ಎಂದಿದ್ದಕ್ಕೆ ಗರಂ, ಬೆಂಕಿ ಹಚ್ಚಿಸ್ತೀವಿ ಅಂತ ವಾರ್ನಿಂಗ್. ಪೆಟ್ರೋಲ್ ಸುರಿದು ಮಗನಿಗೆ ಬೆಂಕಿ ಹಚ್ಚಿದ ತಂದೆ. ತನಗೆ ಹೇಳದೆ ಬೈಕ್ ತಗೊಂಡು ಹೋಗಿದ್ದಕ್ಕೆ ಕೋಪಗೊಂಡು ಕೃತ್ಯ. ಕುಮಾರಸ್ವಾಮಿ ಲೇಔಟ್ ಪ್ರಗತಿಪುರದಲ್ಲಿ ಘಟನೆ. 40% ಸುಟ್ಟ ಗಾಯಗಳಾದ ಪುತ್ರನಿಗೆ ವಿಕ್ಟೋರಿಯಾದಲ್ಲಿ ಚಿಕಿತ್ಸೆ. ಕೊಡಗಿನ ಕುಟ್ಟಾದಲ್ಲಿ ವಿದೇಶಿ ಮಹಿಳೆ ಅತ್ಯಾಚಾರ ಪ್ರಕರಣ. ದೇವಿ ವಿಲ್ಲಾ ಹೋಮ್ ಸ್ಟೇ ಮಾಲೀಕನಿಗೆ ಬಿಗ್ ರಿಲೀಫ್. ವಿಶಾಲ್ ಪೊನ್ನಪ್ಪಗೆ ಜಾಮೀನು ಮಂಜೂರು. ಪ್ರತಿ ವಿಚಾರಣೆಗೂ ಹಾಜರಾಗಬೇಕು ಅಂತ ಸೂಚನೆ. ಆರ್ಆರ್ ವರ್ಸಸ್ ಡಿಸಿ ಮ್ಯಾಚ್ ನಡುವೆ ಬೆಟ್ಟಿಂಗ್. ಐಪಿಎಲ್ ಕ್ರಿಕೆಟ್ ಬೆಟ್ಟಿಂಗ್ ಬುಕ್ಕಿ ಅರೆಸ್ಟ್. ಬೆಳಗಾವಿಯ ಕ್ಯಾಂಪ್ ಪೊಲೀಸರಿಂದ ಸಾಹಿಲ್ ಪಾಟೀಲ್ ಬಂಧನ. ಅವಳಿ ನಗರದಲ್ಲಿ ಪೊಲೀಸರಿಂದಾನೇ ಕ್ರಿಕೆಟ್ ಬೆಟ್ಟಿಂಗ್ ದಂಧೆ. ಹಣ ಪಡೆದು ಬೆಟ್ಟಿಂಗ್ ಆಡಿಸ್ತಾ ಇರೋ ಆರೋಪ. ಬೆಟ್ಟಿಂಗ್ ಬಿಟ್ಟವರನ್ನು ವಾಪಸ್ ಕರೆದು ದಂಧೆ. ಕಮಿಷನರ್ ಎನ್ ಶಶಿಕುಮಾರ್ ವಿರುದ್ಧವೂ ಆಕ್ರೋಶ. ಪೂಜೆ ನೆಪದಲ್ಲಿ ಮಹಿಳೆ ಮನೆಗೆ ಆಗಾಗ ಬರ್ತಾ ಇದ್ದ. ಮಾಟ ಮಂತ್ರ ಮಾಡಿಸ್ತೀನಿ ಅಂತ ಬ್ಯೂಟಿಷಿಯನ್ ಮೇಲೆ ನಿರಂತರ ಅತ್ಯಾಚಾರ ಆರೋಪ. ಸಿಕೆ ಅಚ್ಚುಕಟ್ಟು ಠಾಣೆಯಲ್ಲಿ ಜ್ಯೋತಿಷಿ ಮೋಹನ್ ಕುಮಾರ್ ವಿರುದ್ಧ ಎಫ್ಐಆರ್. ಹೊಸಪೇಟೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಅವ್ಯವಸ್ಥೆ ಬಗ್ಗೆ ನ್ಯೂಸ್ ಫಸ್ಟ್ ವರದಿ. ಎಚ್ಚೆತ್ತು ಎಸಿಗಳನ್ನ ಸರಿಪಡಿಸಿದ ಆಡಳಿತ ಮಂಡಳಿ.
ನೆಟ್ಟುಸಿರು ಬಿಟ್ಟ ಬಾಣಂತಿಯರಿಂದ ನ್ಯೂಸ್ ಫಸ್ಟ್ಗೆ ಧನ್ಯವಾದ. ಕೆಡಿ ಸಿನಿಮಾದ ಸೆಲೆಬ್ರಿಟಿ ಶೋ ಉಪೇಂದ್ರ, ಅಜಯ್ ರಾವ್, ಗಿಲ್ಲಿ ನಟ ಮಿಲನಾ ನಾಗರಾಜ್ ಸೇರಿ ಹಲವರಿಂದ ಸಿನಿಮಾ ವೀಕ್ಷಣೆ. ಧ್ರುವ ಸರ್ಜಾ ಅಭಿನಯ, ಪ್ರೇಮ್ ಡೈರೆಕ್ಷನ್ ಬಗ್ಗೆ ಮೆಚ್ಚುಗೆಯ ಮಾತು. ಮುಂಬರುವ ಮಹಿಳಾ ಟಿ20 ವಿಶ್ವಕಪ್ ಟೂರ್ನಿಗೆ ಟೀಂ ಇಂಡಿಯಾ ಪ್ರಕಟ. ಹರ್ಮನ್ಪ್ರೀತ್ ಕೌರ್ ನಾಯಕಿ, ಸ್ಮೃತಿ ಮಂದಾನ ಉಪನಾಯಕಿ, ಕನ್ನಡತಿ ಶ್ರೇಯಾಂಕಾ ಪಾಟೀಲ್ಗೂ ಸ್ಥಾನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.